ಡಿಸಿಸಿ ಬ್ಯಾಂಕ್ ಎಂಪ್ಲಾಯ್ ಯೂನಿಯನ್ನ ಅಧ್ಯಕ್ಷರಾಗಿರುವಂತಹ ನಿಂಗಪ್ಪ ಅವರ ಮೇಲೆ ಏನು ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಹಾಗೇನೆ ಅವರ ಸಹೋದರ ಚಿದಾನಂದ್ ಸವದಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಏನು ಕೆಲಸ ಮಾಡ್ತಕ್ಕಂಥ ಡಿಸಿಸಿ ಬ್ಯಾಂಕ್ನ ಎಂಪ್ಲಾಯ್ಗಳು ಕಳೆದ 2 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅವರು ಏನಂತಂದ್ರೆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅವರ ಬೇಡಿಕೆ ಇರುವಂತದ್ದು ಏನಂತಂದ್ರೆ ಕೇವಲ FIR ಆದ್ರೆ ಮಾತ್ರ ಸಾಲದು, ಆ ಏನು ಚಿದಾನಂದ್ ಸೌದಿ ಅವರನ್ನ ಬಂಧಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇರುವಂತದ್ದು ಏನಂತಂದ್ರೆ ಲಕ್ಷ್ಮಣ್ ಸವದಿ ಅವರು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಲ್ಲಿ ಒಬ್ಬರಾಗಿರುವಂತದ್ದು. ಹಾಗಾಗಿ ಸಹಜವಾಗಿ ನಿನ್ನೆ ರಾತ್ರಿ ಏನು ಆಡಳಿತ ಮಂಡಳಿ ಹಾಗೇನೆ ಯೂನಿಯನ್ ಸದಸ್ಯರೇನಿದ್ದಾರೆ ಅವರ ನಡುವೆ ಏನು ಸಂಧಾನ ಸಭೆ ನಡೀತದೋ ಆ ಸಂಧಾನ ಸಭೆ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು. ಹಾಗಾಗಿ ಈಗ ಈ ವಿಚಾರವನ್ನ ಮುಂದಿಟ್ಕೊಂಡು ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಯೂನಿಯನ್ ಸದಸ್ಯರು ಮುಂದಾಗಿದ್ದಾರೆ. ಹಾಗಿದ್ರೆ ಬನ್ನಿ ನಾನು ಕೆಲವರನ್ನ ಅಣ್ಣವರ ಈಗ ಏನು ಬೇಡಿಕೆ ತಮ್ಮದು ಸರ್? ಈಗ ಬೇಡಿಕೆ ಅಂತೂ ನಾವು ಆಲ್ರೆಡಿ ಅತನಿ ಒಳಗೆ ಹೋಗಿ ಹೇಳಿದ್ದೀವಿ ರೀ. ಸದ್ಯಕ್ಕೆ ಇದುವರೆಗೂ ಯಾವುದೇ ರೀತಿಯಾದ FIR ಅಂತೂ ಆಗ್ಯದ. ಅದರ FIR ಪ್ರಕಾರ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾದಂಥ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಪೊಲೀಸ್ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಶಿಸ್ತುಬದ್ಧ ಕ್ರಮ ತಗೋಬೇಕನ್ನೋದು ನಮ್ದು ಹಕ್ಕೊತ್ತಾಯ ಐತ್ರಿ. ಯಾಕಂತಂದ್ರೆ ಎಂಪ್ಲಾಯಿಗಳಿಗೆ ಎಲ್ಲರಿಗೂ ನೌಕರಿ ಮಾಡಕ್ಕೆ ಅಂಜಾತಾರ. ಈ ರೀತಿಯಾದಂಥ ದಬ್ಬಾಳಿಕೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಸರ್. ಇದನ್ನ ನಾವು ಹೆಂಗೆ ಸಹಿಸ್ಕೊಂಡು ನೌಕರಿ ಹೆಂಗೆ ಮಾಡೋನು? ಮತ್ತೆ ಹಲ್ಲೆ ಮಾಡಿದ ಆರೋಪ ಕೇಳಿ ಬಂದಿರುವಂತ ಶಾಸಕರು ಸಹ ನಿರ್ದೇಶಕರಾಗಿರುವಂತದ್ದು. ಅವರು ಅಥಣಿ ತಾಲೂಕಿನ ನಿರ್ದೇಶಕರಾದ್ರೆ ಮತ್ತೆ ಈ ಘಟನೆ ಆಗಿದ್ದು ಅಥಣಿ ತಾಲೂಕಿನ ಪ್ರಜೆ ಮೇಲೆ ಅವರು ಒಬ್ರು ಅಲ್ಲಿಯ ವೋಟರ್ ಅದಾರ, ಅವ್ರ ಮೇಲೆ ಹಲ್ಲೆ ಆಗೈತಿ. ಮತ್ತು ಹಲ್ಲೆ ಆಗಿ ಅವ್ರ ಮನೆ ಮುಂದೆ ಇದ್ರೂ ಸಹ ಒಂದು ಮಾನವೀಯತೆ ಇಲ್ಲದಂತೆ ನಡ್ಕೊಂಡಾರ ಅವು. ಯಾಕಂದ್ರೆ ಅವ್ರ ಮ್ಯಾಗ ಹೋಗಿ ಹಾಸ್ಪಿಟ್ಲ್ನಾಗ ಡಾಕ್ಟ್ರಿಗೆ ಹೇಳ್ತಾರಂತೆ ಅವ್ನು ಕುಡಿದು ಬಂದನು, ಆ ರಿಪೋರ್ಟ್ ಹಾಕ್ರಿ ಅಂತೇಳಿ. ಆ ರಿಪೋರ್ಟ್ ಸದ ನಮ್ಮ ಹತ್ರ ಐತಿ. ಇದು ಸಾಕ್ಷಿ ಸಮೇತ ನಾವು ಕೊಡ್ತೀವಿ, ಎಲ್ಲ ಡಾಕ್ಯುಮೆಂಟ್ಸು ತಮಗೆ ಕೊಡ್ತೀವಿ ನಾವು. ಮತ್ತು ಅವ್ರು ಕೆಲವೊಂದು ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ, ಸುಳ್ಳು ಮಾಹಿತಿಗಳನ್ನ ಅಥಣಿ ಅಲ್ಲಿ ಅವ್ರ ಕಾರ್ಯಕರ್ತರ ಮುಂದೆ ಹೇಳಿದ್ದಾರೆ. ಅದೇನಾದರೂ ಅವರು ನಿಜಾನ ಮಾತಾಡಿದ್ರೆ ಅವರು ನ್ಯಾಯಯುತವಾಗಿ ಧರ್ಮವಾಗಿ ಮಾತಾಡ್ತೇನೆ ಅಂದಾರೆ. ಅವ್ರು ನ್ಯಾಯಯುತವಾಗಿ ಧರ್ಮವಾಗಿ ಇದ್ದಿದ್ರೆ ಅವ್ರು 2 ದಿನವಾಗಿ ಇಲ್ಲಿ ಬರಲಿಲ್ಲ ಅಂತಂದ್ರೆ ನಮ್ದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಳ್ತೀವಿ. ಕ್ಷಮೆ ಯಾಚನೆ ಮಾಡಬೇಕು ಅಂತ ಹೇಳಿ ತಮ್ಮ. ಹೌದು ನಿರ್ದೇಶಕರ ಸ್ಥಾನಕ್ಕೂ ರಾಜೀನಾಮೆ ಕೊಡ್ಬೇಕು ಅನ್ನೋದು ಐತಿ ಸರ್. ನಿರ್ದೇಶಕರ ರಾಜೀನಾಮೆ ಕೊಡ್ಲೇಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಐತ್ರಿ. ನಿನ್ನೆ ಸಂಧಾನ ಸಭೆ ನಡೀತಲ್ಲ, ಏನೇನ್ ಚರ್ಚೆ ಆಯ್ತು ಅಂತ ಪ್ರಮುಖವಾಗಿ? ಸರ್ ಏನಿಲ್ಲ, ಶಾಖೆಗಳನ್ನ ಬಂದ್ ಮಾಡಬೇಡ್ರಿ, ಎಲ್ಲ ಗ್ರಾಹಕರಿಗೆ ಅನ್ಯಾಯ ಆಕೈತೆ ಅಂತ ಕೇಸ್ ನಮ್ಮ ಆಡಳಿತ ಮಂಡಳಿಯವರು ಮತ್ತು ಅಧ್ಯಕ್ಷರು ಮೊನ್ನೆ ಶನಿವಾರ ದಿನ ಕಂಪ್ಲೀಟ್ ಎಲ್ಲ ಬ್ಯಾಂಕ್ ಬಂದಿದ್ದರಿಂದ ಗ್ರಾಹಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಕೆಲಸ ಇವತ್ತೇನು ಮಾಡಿದ್ದೀವಿ, ಶಾಖೆಯಲ್ಲಿ ಒಬ್ಬರು ಅಥವಾ ಇಬ್ಬರುಗಳನ್ನ ಇಟ್ಟು ಕೆಲಸ ಎಲ್ಲ ಶಾಖೆಗಳನ್ನ ಪ್ರಾರಂಭ ಮಾಡಿ ಉಳಿದ ಎಲ್ಲ 50% ಎಲ್ಲ ಸಿಬ್ಬಂದಿಗಳು ಇಲ್ಲಿ ಬಂದು ನೌಕರರೆಲ್ಲ ಒಕ್ಕೂಟ ವತಿಯಿಂದ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್. ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ? ಯಾಕಂತಂದ್ರೆ ಈಗ ನೀವು ಒಂದು ಪಟ್ಟು ಹಿಡಿದಿದ್ರಿ, ಅವ್ರು ಕ್ಷಮೆ ಯಾಚನೆ ಮಾಡಬೇಕು, ಇಲ್ಲದೇ ಇದ್ರೆ ರಾಜೀನಾಮೆ ಕೊಡಬೇಕು. ಈಗೇನು ಮುಂದೆ ನಿಮ್ಮ ಹೋರಾಟ ಏನಿರುತ್ತೆ ಅಂತ? ಸರ್ ಇವತ್ತು ನಾವು ಎಲ್ಲರಿಗೂ ನಾವು ಮನವಿ ಕೊಡ್ತೀವಿ. ನಾವು DC ಅವರಿಗೆ, SP ಅವರಿಗೆ ಮತ್ತು ಮಾನ್ಯ ಅಧ್ಯಕ್ಷರಿಗೆ ಮನವಿ ಕೊಡ್ತೀವಿ. ಅದಾದ ನಂತರ 7 ದಿನಗಳ ಕಾಲಾವಕಾಶ ನಾವು ನೀಡ್ತೀವಿ. 12ನೇ ತಾರೀಕು ಒಳಗಾಗಿ ಅವ್ರು ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದರೆ ತದನಂತರ ಮತ್ತೆ ನಮ್ಮ ಅನಿರ್ದಿಷ್ಟ ಅವಧಿವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ. ಸರ್, ಈಗ ಒಂದು ವಿಚಾರ ಹೇಳ್ತಾ ಇದ್ದಾರೆ, ಅದನ್ನ ರಾಜಕೀಯವಾಗಿ ಅದನ್ನ ತಿರುವು ಮಾಡಲಿಕ್ಕೆ ಇದ್ರೊಳಗೆ ರಾಜಕೀಯ ಹುನ್ನಾರ ಇದೆ ಅದು ಏನ್ರಿ ಅನಿಸ್ತಾ ಇದೆನಾ ತಮಗೆ? ಇಲ್ಲ ಸರ್, ನಾವು ಯಾವ ರಾಜಕೀಯವ್ರು ಕೂಡ ಇಲ್ಲ, ಏನಿಲ್ಲ ಸರ್. ನಮ್ಮ ಬ್ಯಾಂಕಲ್ಲಿ ಇರೋದು ಎಲ್ಲರೂ MP MLAಗಳೇ ಎಲ್ಲರೂ ನಮ್ಮಲ್ಲಿ ನಿರ್ದೇಶಕರು ಅಂತ. ನಮ್ಮ ಎಲ್ಲ ಸಿಬ್ಬಂದಿಗಳು ಒಬ್ಬರು ಕೂಡ ಒಡನಾಟ ಇರುತ್ತೆ. ಬಟ್ ನಮ್ಮದು ಸಿಬ್ಬಂದಿಗಳದ ಏನೇ ನಮ್ಮದು ಇದನ್ನು ಬಂದಾಗ ನಾವು ರಾಜಕೀಯವಾಗಿ ಮಾಡೋದಿಲ್ಲ. ಮತ್ತು ನೇರವಾಗಿ ಏನಿದ್ರು ನಾವು ಅದನ್ನು ಬ್ಯಾಂಕಿನ ಪರವಾಗಿ ನಾವು ಹೋರಾಟಗಳು ಮಾಡ್ತೀವಿ ಸರ್. ಯಾರದೇ ಆಗಲಿ ಯಾರದೇ ಕುಮ್ಮಕ್ಕಿಲ್ಲ, ನಮ್ಮ ಎಂಪ್ಲಾಯಿಗೆ ಅನ್ಯಾಯ ಆಗೈತಿ. ಯಾಕೆ ಒಕ್ಕೂಟದ ಅಧ್ಯಕ್ಷರು ಅವರು ಬೇಕಂದ್ರೆ ಅವ್ರ ನ್ಯಾಯಯುತವಾಗಿ ಅವ್ರು ಹೊಡೆದಿಲ್ಲ ಅಂತ ಹೇಳ್ತಾರೆ. ಅವ್ರ ಮನೆಯ CCTV ಫುಟೇಜ್ನ ಕೊಟ್ರೆ ಯಾರು ಏನು ಮಾಡಿದಾರ ಅನ್ನೋದು ಅಲ್ಲಿ ಯಾವ್ದು ನ್ಯಾಯ ಆಗೈತಿ ಅನ್ಯಾಯ ಆಗೈತಿ ಅವ್ರಿಗೆ ಗೊತ್ತಾಕೈತಿ. ಸರ್, ಈಗ ಇನ್ನೊಂದು ವಿಚಾರವನ್ನ ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ ಅವರು. ಏನಂತಂದ್ರೆ ನೀವು 10,000 ರೂಪಾಯಿ ಎಂಪ್ಲಾಯ್ಗಳಿಂದ ವಸೂಲಿ ಮಾಡ್ತಾ ಇದ್ರು, ವರ್ಗಾವಣೆ ವಿಚಾರ ಅಂತೇಳಿ ಹೇಳ್ತಾ ಇದ್ದಾರೆ. 2 ವಿಚಾರಗಳನ್ನ ಸೌದಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ತಾವೇನು ಕ್ಲಾರಿಫಿಕೇಶನ್ ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ಈಗ ಆಲ್ರೆಡಿ ಅಕೌಂಟ್ಗೆ ಜಮಾ ಆಗಿದೆ, ಅದು ನಮ್ಮ ಎಂಪ್ಲಾಯಿದು ಅಲ್ಲ, ಬೇರೆಯವ್ರದ್ದು. ಮತ್ತು ಡೇಟ್ ವೈಸ್ ಇದೆ.
ಆಮೇಲೆ ಇದನ್ನ ನಮಗೆ ಗೊತ್ತಿಲ್ಲ, ನಮ್ಮ ನೌಕರರ ಒಕ್ಕೂಟದ ಆಡಳಿತ ಮಂಡಳಿ ಯಾವುದೇ ಪದಾಧಿಕಾರಿಗಳಿಗೂ 1.5 ತಿಂಗಳವರೆಗೂ ಗೊತ್ತಿಲ್ಲ. ಅವರಾಗೆ ಸ್ವಯಂ ಪ್ರೇರಿತವಾಗಿ ಬೇರೆ ಅಕೌಂಟಿಗೆ ಜಮಾ ಕೊಟ್ಟಿದ್ದಾರೆ. ತಡಿತಡಿ ಆಮೇಲೆ ಇವಾಗ ಇಲ್ಲಿ ನಾ ದಾಖಲಾತಿ ಸಮೇತ ಬಿಡತ್ತೇವೆ. ಈ ರೀತಿ ಅವ್ರು ಏನಾದ್ರು ಬರ್ತಾ ಇದಾರ? ನಾವು ಯಾರಿಗಾದ್ರೂ ಇಲ್ಲೇ ಅದಾರ 275 ಜನ ಅಕೌಂಟಿಗೆ ಜಮಾ ಕೊಟ್ಟಿದ್ದಾರೆ. ಇದರಲ್ಲಿ ಯಾರಾದರೂ ನೀವು ಒಬ್ಬರನ್ನ ಬೇಕಾದವ್ರನ್ನ ಕೇಳ್ರಿ. ನಾವು ಯಾರಿಗಾದ್ರೂ ಭಿಕ್ಷೆ ಬಿಡಿದೀವ, ಇಲ್ಲ ಹಾಕಂತ ಕೇಳಿದೀವ, ಇಲ್ಲ ಹಾಕಂತೇಳಿ ಟ್ರಾನ್ಸ್ಫರ್ ಮಾಡ್ತೀವಿ, ಹಾಕಲಿಲ್ಲ ಅಂತ ಯಾರಿಗಾದ್ರೂ ಹೇಳಿದೀವ? ಆಮೇಲೆ ಇದರಲ್ಲಿ 2-3 ಹೈಲೈಟ್ ಮಾಡಿದ್ದೀವಿ. ಇವರು ಅಥಣಿ ತಾಲೂಕಿನವರು ದುಡ್ಡು ಹಾಕಿದ್ದಾರೆ. ಅವರು ಸೌದಿ ಸಾಹೇಬರು ಲೆಟ್ರ್ ಕೊಟ್ಟಾರ ಅವ್ರದ ಟ್ರಾನ್ಸ್ಫರ್ ಮಾಡಂತೆ. ಬೇಕಂದ್ರೆ ಇದಕ್ಕೆ ಅವ್ರ ಟ್ರಾನ್ಸ್ಫರ್ ಮಾಡಂತ ಲೆಟ್ರ್ ಕೊಟ್ಟಿದ್ದಾರೆ. ನಾವು ಯಾವುದೇ ನಾವು ರಾಜಕೀಯ ಮಾಡ್ತಾ ಇಲ್ಲ, ಅವರೇ ಕೊಟ್ಟಂತ ಲೆಟರ್ ಐತಿ. ನಾವು ಯಾರಿಗೂ ಸುಳ್ಳು ಹೇಳ್ತಾ ಇಲ್ಲ. ಅವ್ರೇನಾದ್ರು ನಿಜವಾಗೂ ಮಾತನಾಡ್ತಾ ಇದ್ರೆ ಅವ್ರ ಕಾರ್ಯಕರ್ತರ ಮುಂದೆ ನಾವು ಹೋಗಿ ಭಿಕ್ಷೆ ಬಿಡತ್ತೀವಿ. ಮತ್ತು ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ, ನಾವು 80 ಲಕ್ಷದ ಕಾರ್ ಕೊಡಿಸ್ತಾ ಇಲ್ಲ. ಮೊದಲು 25 ಲಕ್ಷದ ಕಾರ್ ಕೊಡಿಸ್ಬೇಕಂತದ್ವಿ. ತದನಂತರ ಹೊಸ ಕಾರ್ ಬರ್ತಾ ಇದೆ, ಅದನ್ನು ಚೇಂಜ್ ಮಾಡಿ ಅವ್ರ ಸೇಫ್ಟಿ ಪರ್ಪಸ್ಗೋಸ್ಕರ ಅದನ್ನು ಅವರೇ ಚೇಂಜ್ ಮಾಡಿದ್ದಾರೆ. ನಾವು ಯಾರೂ ಮಾಡಿಲ್ಲ, ನಮ್ಮ ಪದಾಧಿಕಾರಿಗಳು ಯಾರೂ ಚೇಂಜ್ ಮಾಡಿಲ್ಲ. ಅವ್ರಿಗೇನಾದರೂ ಏನು ಸುಳ್ಳು ಮಾಹಿತಿ ಕೊಟ್ಟಿದ್ದಾರಲ್ಲ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ, ಅವರು ನಮಗೆ ಯಾರ ರೊಕ್ಕ ಹಾಕಿ ಅಥಣಿ ತಾಲೂಕಿನಂಥ ಸಿಬ್ಬಂದಿಗಳು ಯಾರ ಆ ಅಕೌಂಟಿಗೆ ದುಡ್ಡನ್ನು ಹಾಕಿದಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡಿರಿ ಅಂತೇಳಿ ಲೆಟ್ರ್ ಕೊಟ್ಟಾರ. ಇದಕ್ಕೆ ನೀವು ಅಥಣಿ ಜನ ದಯವಿಟ್ಟು ಯಾವುದೇ ಮಾತಿಗೆ ಮರಳಾಗದೆ, ಏನು ವಾಸ್ತವಿಕತೆ ಇದೆ ನಾವು ವಿತ್ ಡಾಕ್ಯುಮೆಂಟ್ ಮಾತಾಡ್ತಾ ಇದ್ದೀವಿ. ಅವ್ರಿಗೇನಾದರೂ ನ್ಯಾಯಯುತ ಧರ್ಮ ರಕ್ಷಿತ ಅಂತಾರಲ್ಲ, ಈ DCC ಬ್ಯಾಂಕಿನ ಸಿಬ್ಬಂದಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅವ್ರು ನ್ಯಾಯನ ಕೊಡಿಸ್ಲಿ. ಹಂಗಾದ್ರೆ ನಾ ಮಾತು ಮುರುಗೋಡ ಜನ ಸ್ಥಳದಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ. ನಾವು ಏನು ಸುಳ್ಳು ಮಾತಾಡ್ತಾ ಇದೀವೋ ಅವ್ರು ಎಷ್ಟು ನಿಜ. ಸಿದ್ದೇಶ್ವರ ಆಶೀರ್ವಾದ ಇದೆ ಅಂತ, ಸಿದ್ದೇಶ್ವರ ಅವರ ಆಶೀರ್ವಾದ ನಿಜವಾಗ್ಲೂ ಅವ್ರಿಗೆ ಇದ್ದಿದ್ರೆ ಈ ದಾಖಲಾತಿಗಳ ಸಮೇತ ಅವರು ದಯವಿಟ್ಟು ಬರಲೇಬೇಕು. ಬರಲಿಲ್ಲ ಅಂತಂದರೆ ನಾವು ಅವ್ರಿಗೆ ನಿನ್ನೆ ನಮ್ಮ ಏನು ಸಂಧಾನ ಸಭೆಯಲ್ಲಿ ಅವ್ರು ಟೈಮ್ ಕೊಡಂದಿದ್ರು ಕಾನೂನಾತ್ಮಕವಾಗಿ. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ರೈತ ಗ್ರಾಹಕರಿಗೆ ಒಂದು ವಿನಂತಿ ಮಾಡ್ಕೋತೇನೆ, ಇವತ್ತೊಂದು ದಿನ ತಮಗೆ ತೊಂದರೆ ಆಗ್ಬೋದು. ಇದು ನಾವು ನಿಮಗೆ ತೊಂದರೆ ಮಾಡಬೇಕಂತ ಯಾವುದೇ ರೀತಿಯಾದಂಥ ಯೋಚನೆ ಇಲ್ಲ. ಯಾಕಂದರೆ ನೀವು ನಮ್ಮ ಜೀವನಾಡಿ ಇದ್ದಂಗೆ, ನಮ್ಮ ಬ್ಯಾಂಕಿನ ಜೀವನಾಡಿ ಇದ್ದಂಗೆ. ನಿಮ್ಮದು ಯಾವುದೇ ಅನಾನುಕೂಲತೆಯನ್ನು ನೋಡ್ಕೊಳ್ಳದೆ ನಾವು ಅದಕ್ಕೋಸ್ಕರ ಇವತ್ತು 50% ಅಂದರೆ 50% ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 50% ಜನ ನಮ್ಮ ಪ್ರಧಾನ ಕಚೇರಿಯಲ್ಲಿ ಬಂದು ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಈ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ನಿನ್ನೆ ಒಂದಿಷ್ಟು ಜನ ಪತ್ರಿಕಾಗೋಷ್ಠಿ ಮಾಡಿದ್ರು, ಅದು ಅಥಣಿಯಲ್ಲಿ. ಅವ್ರ ಪರವಾಗಿ ಕೆಲವೊಂದು ಜನ ಪತ್ರಿಕಾಗೋಷ್ಠಿ ಮಾಡಿದ್ರು, ಅವ್ರಿಗೆ ಏನು ಹೇಳ್ತೀರಿ ಸರ್? ಅದರಲ್ಲಿ 6 ಜನ ಏನು ಪತ್ರಿಕಾಗೋಷ್ಠಿ ಮಾಡಿದಾರ, ಅದರಲ್ಲಿ ಒಬ್ಬ ಗೈಬೂ ಸಾಬ್ ಮಕಾಂದಾರ್ ಬೇಕಂದ್ರೆ ಅವ್ರು ಇಲ್ಲಿಯೂ ಅದಾರ. ಅವ್ರು ಏನು ಮಾಡಿದಾರ ಅಂತ ಹೇಳಿದ್ರೆ ಅವ್ರು ಏನು ಮಾಡಿದಾರಂತ ಅವ್ರಿಗೆ ಅರಿವಿಲ್ಲ. ಯಾಕಂದ್ರೆ ನಮ್ಮ ಬ್ಯಾಂಕಿನಲ್ಲಿ ಮೈತ್ ಖಾತೆದಾರರಿಂದ ದುಡ್ಡನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಅವರು ಭ್ರಷ್ಟಾಚಾರ ಮಾಡಿ ಮತ್ತು ಇಂಥವ್ರಿಗೆ ನಾವೆಲ್ಲ ಪನಿಷ್ಮೆಂಟ್ ಕೊಡಿ ಅಂತೇಳಿ ಲೆಟರ್ ಕೊಟ್ಟಿದ್ವಿ. ಸೌದಿ ಅವರು ಇವ್ರಿಗೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಕೊಡದೆ ಅದೇ ಹುದ್ದೆಯಲ್ಲಿ ಮುಂದುವರಿಸಿದಾರ. ಇದು ನ್ಯಾಯನಾ? ಇದನ್ನು ಮಾತಾಡಲಿ. ಅವರು ನ್ಯಾಯದ ಪರವಾಗಿ ರೈತರ ದುಡ್ಡನ್ನು ಸತ್ತ ವ್ಯಕ್ತಿಯ ಖಾತೆಯ ವರ್ಗಾವಣೆಯನ್ನು ಅವ್ರು ಮಾಡಿದ್ದಾರೆ. ಇವರು ಪ್ರೆಸ್ ಮೀಟ್ ಮಾಡ್ತಾರ. ಇವನ್ನ ನೀವೇ ಕೇಳ್ರಿ. ಏನು 6 ಮಂದಿ ಕೂತಿದ್ರಲ್ಲ ಅವ್ರನ್ನ ಕೇಳ್ರಿ. ಅದ್ರಾಗ ಇನ್ನೊಬ್ಬ ಮಾಯಪ್ಪ ಅಡಗಲಿ ಅಂತದಾನ, ಅವನ ಮೇಲೂ FIR ಆಗಿತ್ತು. ಅವ್ರು ಏನೇನು ಲಪಡ ಮಾಡಿದಾರೋ ಅವರ ಬಿಡುಗಡೆ ಮಾಡಲಿ. ಅವ್ರಿಗೂ ಈಗ ಓಪನ್ ಆಗಿ ಚಾಲೆಂಜ್ ಮಾಡ್ತಾನೆ. ನಾವು ಬೇಕಾದ್ರೆ ಇರ್ತೀವಿ, ಅವರು ಬರಲಿ, ಬರ್ದ ವಿತ್ ಡಾಕ್ಯುಮೆಂಟ್ಸ್ ಮಾತಾಡೋಣ. ನಾವು ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಡೋದಿಲ್ಲ. ಮತ್ತು ನಮಗೆ ರಾಜಕೀಯನೂ ಅವಶ್ಯಕತೆ ಇಲ್ಲ. ನಮಗೆ ಎಂಪ್ಲಾಯಿ ಹಿತರಕ್ಷಣೆ ಮುಖ್ಯ. ನಮಗೆ ಎಂಪ್ಲಾಯಿ ಹಿತರಕ್ಷಣೆಯಿಂದನೇ ನಾವು ಹೋರಾಟ ಮಾಡ್ತೀವಿ ಮತ್ತು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಸುಳ್ಳು ಮಾಹಿತಿಯನ್ನು ದಯವಿಟ್ಟು ಅಥಣಿ ಜನತೆ ಇದನ್ನು ಅರ್ಥಕೊಳ್ಬೇಕಂತೇಳಿ ನನ್ನ ಕಳಕಳಿಯ ಮನವಿ. ಯಾಕಂತಂದರೆ ಅಥಣಿ ಜನ ಮುಗ್ಧತೆಯಿಂದ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಏನು ಹೇಳ್ತಾರೋ ಅದನ್ನೆಲ್ಲ ನಂಬ್ತಾರೆ. ಅಲ್ಲ, ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅವರಿಗೆ ಷಡ್ಯಂತ್ರ ನಡೀತಾ ಇದೆ, ತುಳಿಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನಾಕಾರರಿಗೆ ತಾವೇನಾದರೂ ಹೇಳೋದಿದ್ರೆ? ಸರ್, ಆ ಪ್ರತಿಭಟನಾಕಾರರು ಯಾವತ್ತೂ ನಿಯತ್ತಾಗಿ ಬ್ಯಾಂಕಿನ ಕೆಲಸನೇ ಮಾಡಿಲ್ಲ. ಅವ್ರೇನಾದರೂ ನಿಯತ್ತಾಗಿ ನಮ್ಮ ಥರ ದಾಖಲಾತಿಯಿಂದ ಬರ್ತಾರೆ. ನಿಮ್ಮ ಕಣ್ಣು ಮುಂದೆನೇ ಇದೆ ಅವ್ರಿಗೂ ಉತ್ತರ.
ನಿನ್ನೆ ಅಲ್ಲೆಲ್ಲೋ ಕೂತು ಪ್ರೆಸ್ ಮೀಟ್ ಮಾಡಿದ್ರು. ಆಯಿತು, ಈಗ ಅಲ್ಲಿ ಇಲ್ಲೋ ಈ ಪ್ರಧಾನ ಕಚೇರಿಯಲ್ಲೇ ಒಬ್ಬರು ಇದ್ದಾರೆ, ಅವ್ರು ಏನು ಮಾಡಿದಾರೆ ಅಂತ ಅವ್ರಿಗೂ ಅರಿವಿಲ್ಲ. ಸರ್ ಇದೇ ರೀತಿ ಇನ್ನೊಂದು ಹೇಳ್ತೀನಿ, ಅಥಣಿ ಜನತೆಗೆ ಉಳ್ಳಾಗಡ್ಡಿ ಶಿವಶಂಕರ್ ಕಲ್ಲಪ್ಪ ಅಂತ ಹೇಳಿ ಸರ್, ನಮ್ಮಲ್ಲಿ ಉಳ್ಳಾಗಡ್ಡಿ ಅಂತ ನೀನೆ ಪ್ರೆಸ್ ಮೀಟ್ ಮಾಡ್ಯಾರ ಅವರು. ಅವ್ರದ್ದೇ ಆದಂಥ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಇದೆ, ರೈತರದು ಕ್ರಾಪ್ ಇನ್ಶೂರೆನ್ಸ್ ಅವ್ರ ಖಾತೆಗೆ ಜಮಾ ಮಾಡ್ಕೊಂಡಿದ್ದಾರೆ, ಟ್ರಾನ್ಸ್ಫರ್ ಮಾಡ್ಕೊಂಡು. ಇದು ರೈತರದು. ಅಥಣಿ ಜನಕ್ಕೆ ಇದನ್ನು ಒಂದು ಗಮನಕ್ಕೆ ಇರಲಿ, ನಿಮ್ಮಂಥ ಕ್ರಾಪ್ ಇನ್ಶೂರೆನ್ಸ್ಗಳನ್ನ ಅವ್ರ ಖಾತೆಗೆ ಜಮಾ ಮಾಡ್ಕೊಂಡಾರೆ. ಇದನ್ನು ಕೂಡ ನಾವು ನಿಮ್ಗೆ ಇದನ್ನ ತೋರಿಸ್ತೀವಿ. ಇದು ಯಾರ್ಯಾರು ಮಾಡ್ಯಾರ, ಅವರ ಪ್ರೆಸ್ ಮೀಟ್ ಮಾಡ್ಯಾರ. ಇದಕ್ಕೆಲ್ಲ ಸೌದಿ ಅವರು ಇವ್ರನ್ನೆಲ್ಲ ಉಳಿಸಿದಾರ ಅಂತ ಹೇಳಿ ಕೆಲಸ. ಈಗ ಅವರು ನಿನ್ನೆ ಅವ್ರ ಕುಮ್ಮಕದಿಂದ, ಸೌದಿ ಅವ್ರ ಕುಮ್ಮಕದಿಂದ ಅವರು ಪ್ರೆಸ್ ಮೀಟ್ ಮಾಡ್ಯಾರ. ಬಟ್ ಅವ್ರ ಅಕೌಂಟ್ ಸ್ಟೇಟ್ಮೆಂಟ್ಗಳು ಇಲ್ಲಿದಾವೆ. ಇದನ್ನು ನೋಡ್ಕೊಡ್ರಿ, ತಿಳ್ಕೊಬೇಕು. ಒಗ್ಗಟ್ಟನ್ನ ಮುರಿಯಾಕ ನೋಡತ್ತಾರ. ನಮ್ಮ ಸಿಬ್ಬಂದಿಗಳು ಯಾವ ರೀತಿ ಇರಬೇಕು ಅನ್ನೋ ಅವ್ರು ತಿಳಿದುಕೊಳ್ಬೇಕು. ಯಾಕಂತಂದ್ರೆ ಯಾರಿಗೆ ಅನ್ಯಾಯ ಆಗೈತೆ ಅನ್ನೋ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ಬೇಕು. ಯಾರೊಬ್ರು ರಾಜಕೀಯದಿಂದ ನಮ್ಗೆ ಅನುಕೂಲ ಮಾಡ್ತಾರು ಅಂತೇಳಿ ಅವ್ರು ಹೇಳಿದಂಗೆ ಕೇಳೋದಲ್ಲ ಸರ್. ಮತ್ತು ನಿನ್ನೆಯದೊಂದು ಪ್ರೆಸ್ ಮೀಟಲ್ಲಿ ಎಲ್ಲರೂ ಕುಲಂಕುಷವಾಗಿ ಸ್ವಲ್ಪ ವಿಚಾರ ಮಾಡಿರಿ. ಮೊದಲು ಸೌದಿ ಸರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಮೊನ್ನೆ ಘಟನೆ ಆದ ನಂತರ. ಅದು ಆಗಿದ್ದು ಅವರು ಯಾರೋ ಒಬ್ಬರು ಇವ್ರದ್ದು ಅಲ್ಗೂರ್ ಅಂತ ಏನು ಹೇಳಿದಾರೆ, ಹೆಸರು ಹೇಳಿದಾರಲ್ಲ, ಅವ್ರದ್ದು ಮತ್ತು ಅವ್ರ ಮಧ್ಯೆ ಆಗಿದೆ ಅಂತ. ಅವ್ರು ಏನು ಹೇಳಿದ್ದಾರೆ, ಇಲ್ಲಿ ಯಾರು ನೀವು ಇಲ್ಲಿ ಜಗಳ ಮಾಡಬೇಡ್ರಿ, ನೀವು ಏನು ಮಾಡಿದ್ರು ನಮ್ಮ ಕಂಪೌಂಡ್ ಬಿಟ್ಟು ಹೊರಗಡೆ ಹೋಗಿ ಮಾಡಿ ಅಂತ ಹೇಳಿದ್ದಾರೆ. ಅದೇ ಸ್ಟೇಟ್ಮೆಂಟ್ ನೋಡ್ರಿ, ನಿನ್ನೆ ಮಾಯಪ್ಪ ಅಡಗಲಿ ಅಂತ ಕೆಲಸ ಅವರು ನಮ್ಮ ಸಿಬ್ಬಂದಿಯವರು ಇದು ಮಾಡ್ಯಾರ. ಅವ್ರು ಹೇಳ್ಯಾರ ಅಲ್ಲೇ ಕಟ್ಟಿ ಪಕ್ಕದಲ್ಲೇ ಅವ್ರ ಚಪ್ಪಲ್ ಗೂಡಕ್ಕೆ ಬಿದ್ದು ಅವ್ರಿಗೆ ಪಟ್ಟಾಗಿದೆ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ಗಳು ಎರಡು ಥರ ಆಗಿದೆ ಅವ್ರದ್ದೇ. ಅಂದರೆ ಬಡದವ್ರು ಯಾರಂತ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಅವ್ರು ಬಂದು ಪ್ರಸಾದ ಮುಟ್ಟಿ ಅವರು ಇದನ್ನು ಆಣೆ ಪ್ರಮಾಣ ಮಾಡ್ತಾರೆ ಅಂದ್ರೆ ನಾವು ಅದಕ್ಕೆ ಗಟ್ಟಿದ್ದೀವಿ. ಇದನ್ನು ಸೌದಿಯವರೇ ಬಡದಾರ ಅಂತ ಹೇಳ್ತೀವಿ, ಅವ್ರ ಮಗನೇ ಬಡದಾರ ಅಂತ ಹೇಳಿ ನಾವು ಅದು ಪ್ರಮಾಣ ಮಾಡಿ ಹೇಳ್ತೀವಿ. ಇದಕ್ಕೆ ನಾವೆಲ್ಲ ಬಡಿಸ್ಕೊಂಡು ಸಿಬ್ಬಂದಿಗಳಾಯ್ತು, ನಮ್ದೆಲ್ಲ ಇಂಡಿಯನ್ದಿಂದ ಸಿಬ್ಬಂದಿಗಳು ನಾವು ಬರ್ತೀವಿ. ಅವ್ರು ಬಂದಿದ್ರೆ ಇದನ್ನು ನಾವು ಚಾಲೆಂಜಾಗಿ ಸ್ವೀಕರಿಸ್ಕೊಂಡು ಅವರು ಬಂದಲ್ಲಿ ಪ್ರಸಾದ ಮುಟ್ಲಿ, ನಾವು ಪ್ರಸಾದ ಮುಟ್ತೀವಿ ಅಂತ ಕೇಸ್ ನಾವು ಇದನ್ನು ನೇರವಾಗಿ ಹೇಳ್ತೀವಿ ಸರ್. ಇದಿಷ್ಟು ಅಂತಂದ್ರೆ ಎಂಪ್ಲಾಯರ್ದು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಬಿಡುವಂತ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ಸೌದಿ ಅವರು ಕ್ಷಮೆ ಯಾಚನೆಯನ್ನ ಮಾಡಬೇಕು ಅನ್ನೋದರ ಜೊತೆಗೆ ಹಲವು ವಿಚಾರಗಳನ್ನ ಏನು ಸೌದಿ ಅವರು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಉತ್ತರ ನೀಡುವಂತ ಕೆಲಸವನ್ನ ಯೂನಿಯನ್ ಸದಸ್ಯರು ಮಾಡಿರುವಂತದ್ದು. ಕ್ಯಾಮರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡ್ಡಿ, ನ್ಯೂಸ್ ಫಾಸ್ಟ್ ಬೆಳಗಾವಿ.